ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಾಗೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದರ ಹಿಂದಿನ ಕಾರಣಗಳೇನು ಅಂತ ಕೂಡ ತಿಳ್ಕೊಳ್ಳೋಣ. ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ. ನೋಡೋಣ ಇವತ್ತು ಯಾವೆಲ್ಲ ಅಪ್ಡೇಟ್ ಗಳು ಬಂದಿದ್ದಾವೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು 236 ಪಾಯಿಂಟ್ಸ್ ಅಥವಾ 0.95% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು, ಆ ನಂತರ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಇತ್ತು. ಎಸ್ಪೆಷಲಿ 1 ಗಂಟೆ ನಂತರ ನೋಡಬಹುದು 12:55 ನಂತರ ಒಂದಷ್ಟು ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಮತ್ತೆ 2-2.5 ತರ ಸೇಮ್ ರೇಂಜ್ ಅಲ್ಲಿ ಸೆಟ್ಲ್ ಕೂಡ ಆಗಿದೆ. ಓವರ್ ಆಲ್ ಇವತ್ತು ಕೂಡ ಡೌನ್ ಫಾಲ್ ಕಂಟಿನ್ಯೂ ಆಯ್ತು. ಜೊತೆಗೆ ನಿನ್ನೆ 25,000 ಲೆವೆಲ್ ಅನ್ನ ಬ್ರೇಕ್ ಮಾಡಿತ್ತು. ಇವತ್ತು ಕೂಡ ಡೌನ್ ಫಾಲ್ ಇನ್ನು ಕಂಟಿನ್ಯೂ ಆಯ್ತು. ಎಲ್ಲೋ ಏನು ರಿಕವರಿ ಮೋಡ್ಗೆ ಬರುವಂತ ಲಕ್ಷಣ ಅಂತೂ ಕಾಣಲಿಲ್ಲ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ ಅಲ್ಲಿ. ಓವರ್ ಆಲ್ ಮತ್ತೊಮ್ಮೆ 25,000 ಲೆವೆಲ್ ಅನ್ನ ಬ್ರೇಕ್ ಮಾಡಿ ಮತ್ತೆ ಫಾಲ್ ಆಗಿದೆ ನಮ್ಮ ಮಾರ್ಕೆಟ್. ಅಗೇನ್ ಮೇ ಬಿ 7th or 8th ಟೈಮ್ ಅನ್ಸುತ್ತೆ 25,000 ಲೆವೆಲ್ ಕ್ರಾಸ್ ಮಾಡಿ ಮತ್ತೆ ವಾಪಸ್ ಬಂದಿರೋದು. ಸಸ್ಟೈನ್ ಆಗ್ತಾನೆ ಇಲ್ಲ 25,000 ಮೇಲೆ ನಮ್ಮ ನಿಫ್ಟಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 733 ಪಾಯಿಂಟ್ಸ್ ಅಥವಾ 0.9% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿಯರ್ಲಿ 1% ಡೌನ್ ಫಾಲ್ ಎರಡು ಹೆಡ್ಲೈನ್ ಇಂಡೈಸಸ್ ಗಳಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ನೋಡಬಹುದು 1.68% ಡೌನ್ ಫಾಲ್ ಇದೆ. ನಿಫ್ಟಿ 100 ಅಲ್ಲಿ 1.08% ಡೌನ್ ಇದೆ. ನಿಫ್ಟಿ 200 1.24% ಡೌನ್ ಇದೆ. ನಿಫ್ಟಿ 500 1.34% ಡೌನ್ ಇದೆ. ಒಟ್ಟಿನಲ್ಲಿ 1% ಇಂದ 1.5% ಅಥವಾ 1.68% ವರೆಗೂ ಕೂಡ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ಇವತ್ತು. ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಕೂಡ ಎಲ್ಲೂ ಏನು ಬಿಲೋ 1% ಡೌನ್ ಇಲ್ಲ. ನಿಫ್ಟಿಯಲ್ಲೇ ಅಂತ ಹೇಳ್ಬೋದು ಸ್ಲೈಟ್ಲಿ ಬಿಲೋ 1% ಡೌನ್ ಫಾಲ್ ಇರೋದು. ಎಲ್ಲ ಕಡೆ ಮೋರ್ ದನ್ 1% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಇನ್ನು ಮಿಡ್ ಕ್ಯಾಪ್ ಶೇರುಗಳ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ನಲ್ಲಿ ನೋಡಬಹುದು 1.87% ಡೌನ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 2.05% ಡೌನ್ ಇದೆ. ಮಿಡ್ ಕ್ಯಾಪ್ 150 ನಲ್ಲಿ 1.94% ಡೌನ್ ಇದೆ. ಅಂದ್ರೆ ನಿಯರ್ಲಿ 2% ಇಂದ 2.5% ವರೆಗೂ ಕೂಡ ಮಿಡ್ ಕ್ಯಾಪ್ ಶೇರುಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಡೌನ್ ಫಾಲ್. ಒಟ್ಟಿನಲ್ಲಿ ಡೌನ್ ಫಾಲ್ ಇವತ್ತು ಸ್ವಲ್ಪ ಜಾಸ್ತಿನೇ ಇದೆ ಮಿಡ್ ಕ್ಯಾಪ್ ಅಲ್ಲಿ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ ನೋಡಬಹುದು 2.26% ಡೌನ್ ಫಾಲ್, ಮೋರ್ ದನ್ 2% ಡೌನ್ ಫಾಲ್ ಇದೆ ಇಲ್ಲಂತೂ. ಇನ್ನು ಸ್ಮಾಲ್ ಕ್ಯಾಪ್ 50 ನಲ್ಲಿ 2.64% ಡೌನ್ ಫಾಲ್, ಅಂದ್ರೆ 2.5% ಗಿಂತ ಜಾಸ್ತಿ ಡೌನ್ ಇದೆ. ಸ್ಮಾಲ್ ಕ್ಯಾಪ್ 250 ನಲ್ಲಿ 2.14% ಡೌನ್ ಇದೆ. ಸ್ಮಾಲ್ ಕ್ಯಾಪ್ ಅಲ್ಲಂತೂ 2.1% ಇಂದ 2.6% ವರೆಗೂ ಕೂಡ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಇದೆ. ಯಾಕಂದ್ರೆ ಅಪ್ ಟು 2.5% ವರೆಗೂ ಕೂಡ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಎಲ್ಲೂ ಏನ್ ಕಡಿಮೆ ಪ್ರಮಾಣದ ಡೌನ್ ಇಲ್ಲ ಇವತ್ತು. ಮಿಡ್ ಕ್ಯಾಪ್ ಶೇರುಗಳು ಡೌನ್ ಆಗಿದ್ದಾವೆ, ಸ್ಮಾಲ್ ಕ್ಯಾಪ್ ಶೇರುಗಳು ಡೌನ್ ಆಗಿದ್ದಾವೆ. ಅದರಲ್ಲೂ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ 2% ಅಥವಾ ಅಬೌಟ್ 2% ಡೌನ್ ಫಾಲ್ ಇದೆ. ಇನ್ನು ಲಾರ್ಜ್ ಕ್ಯಾಪ್ ಶೇರುಗಳು ಕೂಡ ಮೋರ್ ದನ್ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಒಟ್ಟಿನಲ್ಲಿ ಬ್ಲಡ್ ಬಾತ್ ಅಂತಾನೆ ಹೇಳ್ಬೋದು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್. ಹೆಡ್ಲೈನ್ ಇಂಡೈಸಸ್ ಅಲ್ಲಿ ದೊಡ್ಡ ಮಟ್ಟದ ಡೌನ್ ಇಲ್ಲ ಅಂದ್ರೂ ಕೂಡ ಒಳಗಡೆ ಹೋದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ 2.5% ವರೆಗೂ ಕೂಡ ಡೌನ್ ಫಾಲ್ ಇದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲೂ ಕೂಡ ನೋಡಬಹುದು ಮೋರ್ ದನ್ 2% ಅಥವಾ 2.13% ಡೌನ್ ಫಾಲ್ ಇದೆ. ಒಟ್ಟಿನಲ್ಲಿ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಅಥವಾ ಮೈಕ್ರೋ ಕ್ಯಾಪ್ ಎಲ್ಲ ಕಡೆ ಕೂಡ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 1.07% ಡೌನ್ ಇದೆ. ಮೋರ್ ದನ್ 1% ಡೌನ್ ಇದೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ. ಫೈನಾನ್ಷಿಯಲ್ ಸರ್ವಿಸಸ್ ಕೂಡ 1% ಡೌನ್ ಇದೆ. ಹೆವಿ ವೇಟ್ ಸೆಕ್ಟರ್ ಎಲ್ಲೂ ಕೂಡ 1% ಡೌನ್ ಇದೆ. ಇನ್ನು ಆಟೋದಲ್ಲೂ ಕೂಡ 1.02% ಡೌನ್ ಇದೆ. ಎಲ್ಲೂ ಕೂಡ ಮೋರ್ ದನ್ 1% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ FMCG ನಿಯರ್ಲಿ 0.5% ಡೌನ್ ಇದೆ. ನಿಫ್ಟಿ IT 2.5% ವರೆಗೂ ಕೂಡ ಡೌನ್ ಆಗಿದೆ. ಲಾಸ್ಟ್ ವೀಕ್ ಕೂಡ ಒಂದು ದಿನ ಇದೇ ರೀತಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಇವತ್ತು ಕೂಡ ಈ ವಾರದ ಅಂತ್ಯದಲ್ಲಿ ಶುಕ್ರವಾರ ಕೂಡ 2.5% ವರೆಗೂ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಪ್ರಮುಖ ಕಾರಣ ಮಾರ್ನಿಂಗ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ನೋಡಿಲ್ಲ ಅಂದ್ರೆ ಗೊತ್ತಿರೋದಿಲ್ಲ. ನೋಡೋಣ, ಇದ್ರಲ್ಲೂ ಕೂಡ ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಕೂಡ. IT ಸೆಕ್ಟರ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿನೇ ಆಯ್ತು. ಮೀಡಿಯಾದಲ್ಲಿ ಮೋರ್ ದನ್ 1% ಡೌನ್ ಇದೆ. ಮೆಟಲ್ ಅಲ್ಲೂ ಕೂಡ ನಿಯರ್ಲಿ 2% ಡೌನ್ ಫಾಲ್ ಇದೆ. ಫಾರ್ಮಾದಲ್ಲಿ 2.14% ಡೌನ್ ಇದೆ. ಫಾರ್ಮಾ ಶೇರುಗಳ ಡೌನ್ ಫಾಲ್ಗೂ ಕೂಡ ಕಾರಣವನ್ನ ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. ಅಲ್ಲೂ ಕೂಡ ಜಾಸ್ತಿನೇ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. ಇನ್ನು PSU ಬ್ಯಾಂಕ್ ಗಳಲ್ಲಿ ನೋಡಬಹುದು 1.78% ಡೌನ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ 1.12% ಡೌನ್ ಇದೆ. ರಿಯಾಲ್ಟಿ 1% ಡೌನ್ ಇದೆ. ನಿನ್ನೆ ಇಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಇತ್ತು, ಇವತ್ತು 1% ಡೌನ್ ಆಗಿದೆ. ಹೆಲ್ತ್ ಕೇರ್ 2.06% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲೂ ಕೂಡ ನೋಡಬಹುದು 2.19% ಡೌನ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.72% ಡೌನ್ ಇದೆ. ಒಟ್ಟಿನಲ್ಲಿ ಎಲ್ಲಾ ಕಡೆ ಬಿಗ್ ಡೌನ್ ಫಾಲ್ ಇದೆ. ಎಲ್ಲೂ ಏನು ಕಡಿಮೆ ಪ್ರಮಾಣದಲ್ಲಿ ಬಿದ್ದಿಲ್ಲ. ಕಡಿಮೆ ಅಂತಂದ್ರೆ FMCG ನೇ ಕಡಿಮೆ, ಯಾಕಂದ್ರೆ ಬಿಲೋ 0.5% ಡೌನ್ ಫಾಲ್ ಇದೆ. ಅದನ್ನ ಹೊರತುಪಡಿಸಿದ್ರೆ ಆಯಿಲ್ ಅಂಡ್ ಗ್ಯಾಸ್ 0.72 ಇದೆ ಕಡಿಮೆ ಪ್ರಮಾಣದ ಡೌನ್ ಫಾಲ್. ಇನ್ನೆಲ್ಲ ಕಡೆ 1%, 1.5%, 2%, 2.4% ಈ ರೀತಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. 2.5% ವರೆಗೂ ಕೂಡ ಡೌನ್ ಫಾಲ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ.
ಏನು ನಮ್ಮ ಮಾರ್ಕೆಟ್ ಈ ರೀತಿ ಪರ್ಫಾರ್ಮ್ ಮಾಡ್ತು, ಗ್ಲೋಬಲ್ ಮಾರ್ಕೆಟ್ ಏನಾದ್ರು ಪಾಸಿಟಿವ್ ಇದ್ದಾವ, ಗ್ಲೋಬಲ್ ಕ್ಯೂಸ್ ಏನಾದ್ರು ಪಾಸಿಟಿವ್ ಇದೆಯಾ ಅಂತ ನೋಡಿದ್ರೆ ಅಮೆರಿಕನ್ ಮಾರ್ಕೆಟ್ ಅಂತೂ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು. ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ನೋಡಬಹುದು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಕೆಲವು ಮಾರ್ಕೆಟ್ಸ್ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತವೆ, ಬಟ್ ಗ್ರೀನ್ ಅಲ್ಲಿ ಟ್ರೇಡ್ ಆಗ್ತವೆ, ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಬಟ್ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ನಾವು ನೋಡಿದಾಗ ಏಷ್ಯನ್ ಮಾರ್ಕೆಟ್ಸ್ ಪಾಸಿಟಿವ್ ಏನಿರಲಿಲ್ಲ, ನೆಗೆಟಿವ್ ಇತ್ತು. ಹಂಗ್ ನೋಡಿದ್ರೆ ನಮ್ಮ ಗಿಫ್ಟ್ ನಿಫ್ಟಿನೇ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಬಟ್ ಏಷ್ಯನ್ ಮಾರ್ಕೆಟ್ಸ್ 1%, 1.2% ಈ ರೀತಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ವು. ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಕ್ಯೂಸ್ ಏನ್ ಚೆನ್ನಾಗಿರ್ಲಿಲ್ಲ. ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಇದ್ದಿದ್ರೆ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಅಂದ್ರೆ ಗ್ಲೋಬಲ್ ಕ್ಯೂಸ್ ಎಸ್ಪೆಷಲಿ ಏಷ್ಯನ್ ಕ್ಯೂಸ್ ಏನು ಪಾಸಿಟಿವ್ ಇರಲಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ಅಮೆರಿಕನ್ ಮಾರ್ಕೆಟ್ ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿತ್ತು. ಅದಕ್ಕೂ ಕೂಡ ಕೆಲವು ಕಾರಣಗಳಿದ್ವು, ಅದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಕೂಡ. ಇನ್ನು ಇವತ್ತಿನ ಈ ಡೌನ್ ಫಾಲ್ ಗೆ ಕಾರಣಗಳೇನು, ಏನಾದ್ರು ಸ್ಪೆಸಿಫಿಕ್ ಕಾರಣಗಳಿದೆಯಾ ಅಂತ ನೋಡಿದ್ರೆ ಖಂಡಿತ ಸ್ಪೆಸಿಫಿಕ್ ಕಾರಣ ಇದೆ. ನೋಡಬಹುದು, ಫಾರ್ಮಾ ಮೇಲೆ ಅನೌನ್ಸ್ ಮಾಡಿದಂತ ತೆರಿಗೆ. ಡೊನಾಲ್ಡ್ ಟ್ರಂಪ್ ಅವರು ಎಸ್ಪೆಷಲಿ ಬ್ರಾಂಡೆಡ್ ಡ್ರಗ್ ಇಂಪೋರ್ಟ್ ಗೆ ಸಂಬಂಧಪಟ್ಟಂತೆ ಟ್ಯಾರಿಫ್ ಅನ್ನು ಅನೌನ್ಸ್ ಮಾಡಿದೆ. ಇಲ್ಲಿನು ಜನರಿಕ್ ಮೆಡಿಸಿನ್ ಮೇಲೆ ಟ್ಯಾರಿಫ್ ಅನ್ನು ಅನೌನ್ಸ್ ಮಾಡಿಲ್ಲ, ಆದ್ರೆ ಜನರಿಕ್ ಮೇಲೂ ಬರ್ಬೋದೇನೋ ಅನ್ನೋಂತ ಕನ್ಸರ್ನ್ ಇದೆ ಇಂಡಸ್ಟ್ರಿಯಲ್ಲಿ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಯಾವ್ದನ್ನು ಬಿಡ್ತಾ ಇಲ್ಲ, ಫಾರ್ಮಾ ಮೇಲೆ ಹಾಕುವಂತ ಚಾನ್ಸಸ್ ಕಡಿಮೆ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಹೆಲ್ತ್ ಇಂಡಸ್ಟ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಮೆರಿಕದಲ್ಲಿ ಅಂತ. ಬಟ್ ಅದನ್ನು ಏನ್ ಬಿಡ್ಲಿಲ್ಲ. ನೋಡಬಹುದು ಫಾರ್ಮಾ ಇಂಡಸ್ಟ್ರಿಯ ಮೇಲೆ, ಅದರಲ್ಲೂ ಈಗ ಸದ್ಯಕ್ಕೆ ಬ್ರಾಂಡೆಡ್ ಡ್ರಗ್ಸ್ ಮೇಲೆ ಹಾಕಿದ್ದಾರೆ, ಮುಂದಿನ ದಿನಗಳಲ್ಲಿ ಜನರಿಕ್ ಮೇಲೂ ಹಾಕ್ಬಹುದು ಅನ್ನುವಂತ ಅನುಮಾನ ಕಾಡ್ತಾ ಇದೆ ಜನರಿಗೆ. ಹಾಗಾಗಿನೇ ಇವತ್ತು ಫಾರ್ಮಾ ಶೇರ್ಗಳಲ್ಲಂತೂ ಮೋರ್ ದನ್ 2% ಡೌನ್ ಫಾಲ್ ಕಂಡು ಬಂದಿದೆ. ಬಟ್ ಅಗೇನ್ ನಾವಾಗ್ಲೇ ಹೇಳ್ದಾಗೆ ಇಲ್ಲಿನ್ನು ಎಲ್ಲ ಫಾರ್ಮಾ ಕಂಪನೀಸ್ ಮೇಲೆ ಹಾಕಿಲ್ಲ. ಜೊತೆಗೆ ಬ್ರಾಂಡೆಡ್ ಕಂಪನೀಸ್ ಏನಿದಾವೆ ಅವುಗಳು ಅಮೆರಿಕದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡ್ತಿದ್ರೆ ಅಂತವ್ರ ಮೇಲೆ ಟ್ಯಾಕ್ಸ್ ಇಲ್ಲ ಅಥವಾ ಟ್ಯಾರಿಫ್ ಅನ್ನ ಹಾಕಿಲ್ಲ. ಬಟ್ ಭಾರತದಿಂದನೇ ಎಕ್ಸ್ಪೋರ್ಟ್ ಮಾಡ್ತಿದ್ದೇವೆ ಅಂದ್ರೆ ಅವರುಗಳ ಮೇಲೆ ಬೀಳುತ್ತೆ. ಭಾರತ ಅಂತ ಏನಲ್ಲ, ಯಾವುದೇ ದೇಶದಿಂದ ಎಕ್ಸ್ಪೋರ್ಟ್ ಮಾಡ್ತಿದ್ರು ಕೂಡ ಅವರುಗಳಿಗೆ 100% ಟ್ಯಾರಿಫ್ ಬೀಳ್ತಾ ಇದೆ. ಇದನ್ನ ಅನೌನ್ಸ್ ಮಾಡಿದ್ರು. ಇದರ ಜೊತೆಗೆ ಇನ್ನು ಒಂದು ಸುದ್ದಿ ಇತ್ತು, ಅದು IT ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ. ಅದಕ್ಕಿಂತ ಮುಂಚೆ ಜನರಿಕ್ ಮೆಡಿಸಿನ್ ನ್ಯೂಸ್ ನೋಡ್ಕೊಂಡು ಹೋಗೋಣ. Generic medicines exempted from Trump's 100% pharma tariffs, but uncertainty continues. ನಾನು ಅವಾಗಲೇ ಹೇಳಿದ್ನಲ್ಲ, ಎಲ್ಲ ಸೆಕ್ಟರ್ ಮೇಲೂ ಎಲ್ಲ ಪ್ರಾಡಕ್ಟ್ಸ್ ಮೇಲೂ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇದ್ರ ಮೇಲೆ ಹಾಕಲ್ಲ ಅಂತ ಯಾವುದೇ ಗ್ಯಾರಂಟಿ ಇಲ್ಲ. ಹಾಗಾಗಿ ಅಲ್ಲಿ ಅನ್ಸರ್ಟನಿಟೀಸ್ ಇದ್ದೇ ಇದೆ. ಹಾಗಾಗಿನೇ ಈಗಾಗಲೇ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕೂಡ ಬಂದಿದೆ, ಎಸ್ಪೆಷಲಿ ಫಾರ್ಮಾ ಕಂಪನೀಸ್ ಅಲ್ಲಿ. ಹಾಗೆ ಫಾರ್ಮಾ ಕಂಪನೀಸ್ ಏನಿದಾವೆ ಅವುಗಳ ಬಿಸ್ನೆಸ್ ಈಗ 100% ಟ್ಯಾರಿಫ್ ಹಾಕಿರೋದ್ರಲ್ಲಿ 5 to 6% ಅಂತ ಹೇಳ್ತಿದ್ದಾರೆ. 5 to 6% ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದಾವೆ ಬ್ರಾಂಡೆಡ್ ಡ್ರಗ್ಸ್ ಸೆಗ್ಮೆಂಟ್ ಅಲ್ಲಿ. ಇನ್ನ ಮೆಜಾರಿಟಿ ಇರೋದು ಈ ಜನರಿಕ್ ಮೆಡಿಸಿನ್ಸ್. ಜನರಿಕ್ ಮೆಡಿಸಿನ್ಸ್ ಮೇಲೆ ಏನಾದ್ರೂ ಟ್ಯಾರಿಫ್ ಅನ್ನ ಹಾಕಿದ್ರೆ ಅದಿನ್ನೂ ಜಾಸ್ತಿ ಇಂಪ್ಯಾಕ್ಟ್ ಆಗ್ಬಹುದು ನೆಗೆಟಿವ್ ಆಗಿ. ಆ ರೀತಿಯ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಟ್ರಂಪ್ ಹಣ ಇವರುಗಳ ಮೇಲೆ ಹಾಕ್ತಾರೆ ಅಂತ. ಸದ್ಯಕ್ಕಂತೂ ಬ್ರಾಂಡೆಡ್ ಡ್ರಗ್ಸ್ ಮೇಲೆ ಹಾಕಿದ್ದಾರೆ, ಜನರಿಕ್ ಮೆಡಿಸಿನ್ ಮೇಲೆ ಇನ್ನು ಹಾಕಿಲ್ಲ, ಎಕ್ಸಂಪ್ಷನ್ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ಹಾಕ್ತಾರಾ ಇಲ್ವಾ ಅಂತ. ಇನ್ನು ಎರಡನೇ ಸುದ್ದಿ ಅಂತಂದ್ರೆ ಅಕ್ಸೆಂಚರ್. ಇವತ್ತು ಮೇಜರ್ ಆಗಿ ಮಾರ್ಕೆಟ್ಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಕ್ಕೆ ಎರಡೇ ಕಾರಣ. ಒಂದು ಫಾರ್ಮಾ ಹಾಗೂ ಇತರೆ ಕೆಲವು ಇಂಡಸ್ಟ್ರೀಸ್ ಮೇಲೆ ಅನೌನ್ಸ್ ಮಾಡಿದಂತ ಟ್ಯಾರಿಫ್ಸ್. ಎರಡನೇದು ಅಕ್ಸೆಂಚರ್ ರಿಸಲ್ಟ್ಸ್. ನಿನ್ನೆ ಅಕ್ಸೆಂಚರ್ ರಿಸಲ್ಟ್ ಅನೌನ್ಸ್ ಮಾಡಿದೆ. ರಿಸಲ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ಓಕೆ ಚೆನ್ನಾಗೇ ಇದೆ, ಆದ್ರೆ ಫ್ಯೂಚರ್ ಬಗ್ಗೆ FY26 ನ ಮುಂದಿನ ಗ್ರೋತ್ ಬಗ್ಗೆ ಕಂಪನಿ ಅನ್ಸರ್ಟನಿಟಿ ವ್ಯಕ್ತಪಡಿಸಿದೆ. ಜೊತೆಗೆ ಲೋಯರ್ ಇರ್ಬೋದು ಅನ್ನುವಂತ ಮಾತನ್ನ ಹೇಳಿದೆ. ಅಂದ್ರೆ ಗ್ರೋತ್ ಬಗ್ಗೆ ಕ್ವಶನ್ ಮಾರ್ಕ್ ಅನ್ನ ಹೊಂದಿದೆ. ಇದು ಇವತ್ತು IT ಸೆಕ್ಟರ್ ಅಲ್ಲಿ ಇಂಪ್ಯಾಕ್ಟ್ ಮಾಡಿದೆ. ಹಾಗಾಗಿನೇ ಅಪ್ ಟು 2.5% ವರೆಗೂ ಕೂಡ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿರೋದು IT ಶೇರುಗಳಲ್ಲಿ. ಈ ಎರಡು ಕಾರಣಗಳು ಓವರ್ ಆಲ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಿದಾವೆ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಟ್ರೇಡ್ ಟಾಕ್ಸ್ ಕಂಟಿನ್ಯೂ ಆಗ್ತಾ ಇದೆ, ಬಟ್ ಫೈನಲೈಸ್ ಆಗ್ತಾ ಇಲ್ಲ. ಇವೆಲ್ಲವೂ ಕೂಡ ಅನ್ಸರ್ಟನಿಟೀಸ್ ಇದೆ. ಹಾಗಾಗಿ ಮಾರ್ಕೆಟ್ಸ್ ಗೆ ಒಂದು ಕ್ಲಾರಿಟಿ ಅಂತೂ ಇಲ್ಲವೇ ಇಲ್ಲ. ಸಂತೆಯಲ್ಲಿ ತಪ್ಪಿಸ್ಕೊಂಡ ಮಗುವಿನ ತರ ಆಗ್ಬಿಟ್ಟಿದೆ ಮಾರ್ಕೆಟ್ ಈ ಅನ್ಸರ್ಟನಿಟಿಗಳ ನಡುವೆ. ಹಾಗಾಗಿ ಒಂದಷ್ಟು ಕ್ಲಾರಿಟಿ ಸಿಗೋವರೆಗೂ ಮಾರ್ಕೆಟ್ ಅಲ್ಲಿ ಅಪ್ ಮೂವ್ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಅಂತ ಹೇಳ್ಬೋದು. ಎಸ್ಪೆಷಲಿ ಟ್ರೇಡ್ ಡೀಲ್ ಆಯ್ತು ಅಂದ್ರೆ ಕ್ಲಾರಿಟಿ ಸಿಗುತ್ತೆ ಮಾರ್ಕೆಟ್ಗೆ. ಮಾರ್ಕೆಟ್ ಕಾಯ್ತಿರೋದೆ ಈ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ. ಒನ್ಸ್ ಟ್ರೇಡ್ ಡೀಲ್ ಫೈನಲ್ ಆಯ್ತು ಅಂದ್ರೆ ಈ ತರದ ಇಂಪ್ಯಾಕ್ಟ್ ಗಳು ಆಗೋದಿಲ್ಲ. ಅಟ್ಲೀಸ್ಟ್ ಮಿನಿ ಡೀಲ್ ಆದ್ರೂ ಕೂಡ ಆದ್ರೆ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ. ಕೆಲವೊಂದು ಸೆಕ್ಟರ್ಸ್ ಫೋಕಸ್ ಅಲ್ಲಿ ಇರ್ತವೆ ಡೀಲ್ ಆಗದೆ ಇರೋಂತವು. ಅಟ್ಲೀಸ್ಟ್ ಬೇರೆ ಸೆಕ್ಟರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುವಂತ ಚಾನ್ಸಸ್ ಇರುತ್ತೆ. ಇದೇ ಮೇಜರ್ ಆಗಿ ಇರುವಂತ ಅಡ್ಡಿ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಗೆ. ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಹಾಗೆ IT ಸೆಕ್ಟರ್ ಅಂತೂ ತುಂಬಾನೇ ಕಷ್ಟದ ಪರಿಸ್ಥಿತಿಗೆ ಜಾರ್ತಿದೆ ಅಂತಾನೆ ಹೇಳ್ಬೋದು ಇತ್ತೀಚಿನ ಈ ಬೆಳವಣಿಗೆಗಳನ್ನ ನೋಡಿದ್ರೆ. ಏಕೆಂದ್ರೆ ಫೆಡ್ ರೇಟ್ ಕಟ್ ಮಾಡುವಂತ ಪ್ರಾಬಬಿಲಿಟಿನ ಕಡಿಮೆ ಮಾಡ್ತಾ ಇದೆ ಬೇರೆ ಬೇರೆ ಕಾರಣಗಳನ್ನ ಕೊಟ್ಟು. ಮೊನ್ನೆ ರೇಟ್ ಕಟ್ ಆದ್ರೂ ಕೂಡ ಅದರ ಇಂಪ್ಯಾಕ್ಟ್ ಅನ್ನ ಡೊನಾಲ್ಡ್ ಟ್ರಂಪ್ ಅನ್ನ ನುಂಗಾಕೊಂಡ್ರು. H1B ವೀಸಾ ಮೇಲೆ ಫೀ ಹೈಕ್ ಮಾಡಿ. ಇನ್ನು ನೆಕ್ಸ್ಟ್ ರೇಟ್ ಕಟ್ ಆಗುತ್ತೆ ಅಂದ್ರೆ ಅದಕ್ಕೆ ಕೂಡ ಕ್ವಶನ್ ಮಾರ್ಕ್ ಗಳು ಕಂಡು ಬರ್ತಿದೆ. ಹಾಗಾಗಿ ಗ್ರೋತ್ ಸ್ಲೋ ಆಗುವಂತ ಎಲ್ಲ ಲಕ್ಷಣ ಆಸ್ ಆಫ್ ನಾವು ಕಾಣ್ತಾ ಇದೆ IT ಸೆಕ್ಟರ್ ಅಲ್ಲಿ. ದಿನೇ ದಿನೇ ಮುಸ್ಕಿರುವಂತ ಮೋಡ ಸರಿಯುತ್ತೆ ಅಂದ್ಕೊಳ್ಳೋ ಟೈಮಲ್ಲಿ ಇನ್ನೊಂದ್ ಯಾವ್ದೋ ಒಂದು ಬ್ಯಾಡ್ ನ್ಯೂಸ್ ಬರ್ತಾ ಇದೆ ಸೆಕ್ಟರ್ ಗೆ. ಹಾಗಾಗಿ ಅನ್ಪ್ರಿಡಿಕ್ಟಬಲ್ ಆಗ್ಬಿಟ್ಟಿದೆ IT ಸೆಕ್ಟರ್ ನ ಮೇಲಂತೂ. ಹೋಪ್ಸ್ ಇತ್ತು, ಬಟ್ ಆ ಹೋಪ್ಸ್ ನಿಧಾನವಾಗಿ ಕರಗೋ ತರ ಕಾಣ್ತಿದೆ. ಆ ರೀತಿಯ ಡೆವಲಪ್ಮೆಂಟ್ಸ್ ನಮ್ಗೆ ನೋಡ್ಲಿಕ್ಕೆ ಕಾಣ್ತಾ ಇದೆ. ನೋಡೋಣ ಯಾವಾಗ ಕ್ಲಾರಿಟಿ ಸಿಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ.
ಇನ್ನು ಇವತ್ತು 2 IPO ಲಿಸ್ಟಿಂಗ್ ಜಿಕೆ ಎನರ್ಜಿ ಲಿಸ್ಟಿಂಗ್ ಇತ್ತು. ನೋಡಬಹುದು 12% ಪ್ರೀಮಿಯಂಗೆ ಲಿಸ್ಟ್ ಆಯ್ತು. ಡಿಸೆಂಟ್ ಲಾಭವನ್ನ ಇನ್ವೆಸ್ಟರ್ಸ್ ಗೆ ಕೊಡ್ತು ಜಿಕೆ ಎನರ್ಜಿ. ನಂತರ ಸಾತ್ವಿಕ್ ಗ್ರೀನ್ ಎನರ್ಜಿ ಕೂಡ ಇವತ್ತು ಲಿಸ್ಟಿಂಗ್ ಇತ್ತು. ಫ್ಲಾಟಿಶ್ ಲಿಸ್ಟಿಂಗ್ ಕಂಡು ಬಂತು. ಸಾತ್ವಿಕ್ ಗ್ರೀನ್ ಎನರ್ಜಿ ನಲ್ಲಿ ಫ್ಲಾಟ್ ಆಗಿ ಲಿಸ್ಟ್ ಆಗಿದೆ ಈ ಕಂಪನಿ. ಇನ್ನು ಬೇರೆ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದ್ರೆ ಲಾರ್ಸನ್ ಅಂಡ್ ಟೋಬ್ರೋದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಪ್ ಟು 3% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದಕ್ಕೆ ಕಾರಣ ಅಂತಂದ್ರೆ ಇದು ನೋಡಬಹುದು, L&T rallies over 3% after Telangana takes over Hyderabad Metro's debt pays ₹2,000 crore as one-time settlement. ತೆಲಂಗಾಣದ ಮೆಟ್ರೋ ಪ್ರಾಜೆಕ್ಟ್ ನೆನೆಗುದಿಗೆ ಬಿದ್ದಿತ್ತು, ಪೇಮೆಂಟ್ ಆಗದೆ. ಈಗ ತೆಲಂಗಾಣ ಗವರ್ನಮೆಂಟ್ ಅದನ್ನ ಟೇಕ್ ಓವರ್ ಮಾಡಿದೆ. ಜೊತೆಗೆ 2,000 ಕೋಟಿಯನ್ನ ಪೇ ಕೂಡ ಮಾಡಿದೆ L&T ಗೆ. ಈ ಸುದ್ದಿ ಯಾವಾಗ ಬಂತು, ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ L&T ಶೇರ್ ಅಲ್ಲಿ. ನಿಮಗೆ ಗೊತ್ತಿರಬಹುದು, ಬಹುಶಃ ಬೆಂಗಳೂರಲ್ಲಿ ಇರೋರು ನೋಡಿರ್ತೀವಿ, ಮೆಟ್ರೋ ಕನ್ಸ್ಟ್ರಕ್ಷನ್ ಸೈಟ್ ಗಳಲ್ಲಿ L&T ಬೋರ್ಡ್ ಇರುತ್ತೆ. ಯಾಕಂದ್ರೆ L&T ಲಾರ್ಸನ್ ಅಂಡ್ ಟೋಬ್ರೋ ಇನ್ಫ್ರಾ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ, ಮೆಟ್ರೋ ಪ್ರಾಜೆಕ್ಟ್ ಗಳಲ್ಲೂ ಕೂಡ ಕೆಲಸವನ್ನ ಮಾಡುತ್ತೆ. ಅಲ್ಲಿ ನೆನೆಗುದಿಗೆ ಬಿದ್ದಿದ್ದು ಈಗ ಕಂಪನಿಗೆ ಒಂದಷ್ಟು ಹಣ ಬರ್ತಿದೆ, ಕೆಲಸ ಕೂಡ ಶುರು ಆಗ್ಬಹುದು. ಈ ಎಲ್ಲ ಸುದ್ದಿ ಕಾರಣಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಕ್ಯಾರಿಸೆಲ್ ಇಲ್ಲಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಹಾಗೆ ಸ್ಟವ್ ಕ್ರಾಫ್ಟ್ ಯಾಕೆ ನೆಗೆಟಿವ್ ಅಂತಂದ್ರೆ, ಡೊನಾಲ್ಡ್ ಟ್ರಂಪ್ ಅವರು ಟ್ಯಾರಿಫ್ ಅನ್ನು ಅನೌನ್ಸ್ ಮಾಡಿದ್ರು. ಅದರಲ್ಲಿ ಈ ಕಂಪನಿಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಆಗ್ತಾ ಇದೆ. ಯಾಕೆಂದ್ರೆ ಫರ್ನಿಚರ್ ಹಾಗೂ ಕಿಚನ್ ಎಕ್ವಿಪ್ಮೆಂಟ್ಸ್ ಗೆ ಸಂಬಂಧಪಟ್ಟಂತೆ ಟ್ಯಾರಿಫ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಕಿಚನ್ ಕ್ಯಾಬಿನೆಟ್ಸ್, ಬಾತ್ರೂಮ್ ವೆರೈಟೀಸ್, ಹಾಗಾಗಿ ಈ ಕಂಪನಿಗಳ ಮೇಲೂ ಕೂಡ ಅದರ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ಕ್ಯಾರಿಸೆಲ್ ಹಾಗೂ ಸ್ಟವ್ ಕ್ರಾಫ್ಟ್ ಲಿಮಿಟೆಡ್ ಅಲ್ಲಿ ಬಂದಿದೆ. ಇನ್ನು ರೈಲ್ಟೆಲ್ ಕಾರ್ಪೊರೇಷನ್ ಸುದ್ದಿಲಿತ್ತು. ಕಾರಣ ಕಂಪನಿಗೆ ಒಂದು ಒಳ್ಳೆ ಸುದ್ದಿ ಬಂತು. ಕಂಪನಿಗೆ ಆರ್ಡರ್ ಸಿಕ್ಕಿರೋ ಬಗ್ಗೆ ನೋಡಬಹುದು. 970 ಕೋಟಿ ಆರ್ಡರ್ ಬಿಹಾರ್ ಇಂದ ಸಿಕ್ಕಿದೆ ರೈಲ್ಟೆಲ್ ಗೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ಏನು ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ, ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ರೈಲ್ಟೆಲ್ ಅಲ್ಲಿ ಇವತ್ತು. ಇನ್ನು ICICI ಬ್ಯಾಂಕ್ ಸುದ್ದಿಯಲ್ಲಿತ್ತು. ಕಾರಣ ಕಂಪನಿಯಲ್ಲಿ ಸುಮಾರು 10 ಲಕ್ಷ ಶೇರುಗಳು ಕೈ ಬದಲಾಗಿರೋ ಬಗ್ಗೆ ಸುದ್ದಿ ಬಂದಿದೆ. ಅಂದ್ರೆ ಬ್ಲಾಕ್ ಡೀಲ್ ಮೂಲಕ ಶೇರುಗಳು ಎಕ್ಸ್ಚೇಂಜ್ ಆಗಿದೆ. ಯಾರೋ ಸೆಲ್ ಮಾಡಿದರೆ, ಇನ್ನೊಬ್ರು ಬೈ ಮಾಡಿದರೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ 1% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಏನೋ ಇರ್ಕಾನ್ ಇಂಟರ್ನ್ಯಾಷನಲ್ ಕೂಡ ಫೋಕಸ್ ಅಲ್ಲಿತ್ತು. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂತು. ಅಂದ್ರೆ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿರೋ ಬಗ್ಗೆ. ಕಂಪನಿಗೆ 224 ಕೋಟಿ ಆರ್ಡರ್ LOA ಸಿಕ್ಕಿದೆ, ಲೆಟರ್ ಆಫ್ ಅಕ್ಸೆಪ್ಟೆನ್ಸ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಇಲ್ಲಿ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ. 1.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.